ಕುಮಟಾ ಗೋರೆಯ ಕೇಂದ್ರ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ವಂದೇ ಮಾತರಂ ಗೀತಗಾಯನ ರಾಜ್ಯ ಮಟ್ಟದ ಸ್ಪರ್ಧೆ. ದೇಶಭಕ್ತಿ, ರಾಷ್ಟ್ರಪ್ರೇಮ ಹಾಗೂ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಉದ್ದೇಶದಿಂದ ಕುಮಟಾ ತಾಲೂಕಿನ ಗೋರೆ ಕೇಂದ್ರ ಎಕ್ಸಲೆನ್ಸ್ PU ಕಾಲೇಜಿನ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಮಟ್ಟದ ವಂದೇ ಮಾತರಂ ಗೀತಗಾಯನ ಸ್ಪರ್ಧೆ 2026 ಆಯೋಜಿಸಲಾಗಿದೆ. ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯ ಅಂಗವಾಗಿ ಈ ವಿಶೇಷ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತಿದ್ದು, ರಾಜ್ಯದ ವಿವಿಧ ಭಾಗಗಳ ಪ್ರೌಢಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಹಾಗೂ ರಾಷ್ಟ್ರಪ್ರೇಮದ ಭಾವನೆಗಳನ್ನು ಗಟ್ಟಿಗೊಳಿಸುವುದು, ವಂದೇ ಮಾತರಂ ಗೀತೆಗೆ ಗೌರವ ಸಲ್ಲಿಸುವುದು ಹಾಗೂ ಸಂಗೀತ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವುದು ಸ್ಪರ್ಧೆಯ ಮುಖ್ಯ ಉದ್ದೇಶವಾಗಿದೆ. ಈ ಕುರಿತು ಕೇಂದ್ರ ಎಕ್ಸಲೆನ್ಸ್ PU ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ GG ಹೆಗಡೆಯವರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯ ಮಟ್ಟದ ಸ್ಪರ್ಧೆಯ ಉದ್ದೇಶ, ನಿಯಮಗಳು, ಬಹುಮಾನಗಳು ಹಾಗೂ ಸ್ಪರ್ಧೆಯ ವಿವಿಧ ಹಂತಗಳ ಕುರಿತು ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಸ್ಪರ್ಧೆಯ ಅಧಿಕೃತ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 6,000 ಹಾಗೂ ತೃತೀಯ ಬಹುಮಾನ 4,000 ನೀಡಲಾಗುತ್ತದೆ. ಅಲ್ಲದೆ 5 ಸಮಾಧಾನಕರ ಬಹುಮಾನಗಳಿಗೆ ತಲಾ 1,000 ರೂಪಾಯಿ ನೀಡಲಾಗುತ್ತದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ಅರ್ಹ ವಿದ್ಯಾರ್ಥಿಗಳಿಗೆ ಈ ಸರ್ಟಿಫಿಕೇಟ್ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಸ್ಪರ್ಧೆಯ ಮೊದಲ ಹಂತದಲ್ಲಿ ವಿದ್ಯಾರ್ಥಿಗಳು ನಿಯಮಾನುಸಾರ ತಮ್ಮ ಗಾಯನದ ವಿಡಿಯೋವನ್ನು ಸಲ್ಲಿಸಬೇಕು. ವಿಡಿಯೋ ಸಲ್ಲಿಕೆಗೆ 31/8/2026 ಕೊನೆಯ ದಿನಾಂಕವಾಗಿದ್ದು, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮುಂದಿನ ಹಂತದ ಸ್ಪರ್ಧೆಯ ಕುರಿತು ಮಾಹಿತಿ ನೀಡಲಾಗುತ್ತದೆ. ಅಂತಿಮ ಸ್ಪರ್ಧೆ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ 9/9/2026 ಬುಧವಾರ ಕೇಂದ್ರ ಎಕ್ಸಲೆನ್ಸ್ PU ಕಾಲೇಜ್ ಗೋರೆ ಕುಮಟಾದಲ್ಲಿ ನಡೆಯಲಿದೆ. ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಂದೇ ಮಾತರಂ ಗೀತೆಯ 150ನೇ ವರ್ಷದ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸುವಂತೆ ಸಂಸ್ಥೆಯ ವತಿಯಿಂದ ಮನವಿ ಮಾಡಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಕಿರಣ್ ಭಟ್, ಉಪಪ್ರಾಚಾರ್ಯರಾದ ಶ್ರೀಮತಿ ರಮ್ಯಾ ಸಬಾಹಿತ್, ಆಡಳಿತಾಧಿಕಾರಿ ಶಶಾಂಕ್ ಶಾಸ್ತ್ರಿ, ಸಂಸ್ಕೃತ ಉಪನ್ಯಾಸಕರಾದ ಗಣಪತಿ ಭಟ್, ಕನ್ನಡ ಉಪನ್ಯಾಸಕಿ ಶ್ರೀಮತಿ ಪೂಜಾ ಭಟ್, ಹಿಂದಿ ಉಪನ್ಯಾಸಕಿ ಶ್ರೀಮತಿ ಗಾಯತ್ರಿ ಹೆಗಡೆ ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕಿ ಶ್ರೀಮತಿ ಲೀನಾ ಕೊನೆಹಳ್ಳಿ ಉಪಸ್ಥಿತರಿದ್ದರು. ಇದನ್ನು ಒಂದು ಕಂಠಪಾಠ ಸ್ಪರ್ಧೆ, ಗೀತಗಾಯನ ಸ್ಪರ್ಧೆ ಮಾಡೋಣ. ಅದರ ಮೂಲಕ ನಮ್ಮ ಜನರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ, ರಾಷ್ಟ್ರಪ್ರೇಮ ಮತ್ತು ರಾಷ್ಟ್ರೀಯ ಏಕತೆಯ ಭಾವನೆಯನ್ನು ಬೆಳೆಸೋದಕ್ಕೆ ಈ ಗೋರೆಯ ಕೇಂದ್ರ ಎಕ್ಸಲೆನ್ಸ್ ಕಾಲೇಜು ಒಂದು ಮಾಧ್ಯಮವಾಗಿ ಕೆಲಸ ಮಾಡೋದು. ಈ ಹಿನ್ನೆಲೆಯಲ್ಲಿ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ. ಆ ಮುಂಚೆ ಈ ಜಿಲ್ಲೆಗಷ್ಟೇ ಸೀಮಿತವಾಗಬೇಕು ಅಂತಿತ್ತು ನಮ್ಮ ತಲೆಯಲ್ಲಿ. ಆದರೆ ನಮ್ಮ ಪ್ರಾಂಶುಪಾಲರು ಹೇಳಿದ್ರು, ಇಲ್ಲ, ರಾಜ್ಯ ಮಟ್ಟ ಸ್ಪರ್ಧೆ ಮಾಡೋಣ. ಮೊದಲನೇ ಹಂತದಲ್ಲಿ ನಾವು ಆನ್ಲೈನ್ ಸ್ಪರ್ಧೆಯನ್ನು ಮಾಡೋಣ ಅಂತ. ಅಂದರೆ ನಮ್ಮ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಂತೂ ಇದೆ, ಕೇಂದ್ರ ಎಕ್ಸಲೆನ್ಸ್ PU ಕಾಲೇಜ್ ಗೋರೆ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಮೊದಲನೇ ಹಂತದಲ್ಲಿ ನಾವು ರಾಜ್ಯದ ಎಲ್ಲ ಭಾಗಕ್ಕೆ ಇದನ್ನು ಸಂಪರ್ಕ ಮಾಡುವಂಥ ವ್ಯವಸ್ಥೆ. ಸೊ 3 ನಿಮಿಷ 10 ಸೆಕೆಂಡ್ಗಳಲ್ಲಿ ವಂದೇ ಮಾತರಂ ಗೀತೆಯನ್ನು ಪ್ರತಿಯೊಂದು ಹೈಸ್ಕೂಲಿಂದ 2 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಆ 2 ವಿದ್ಯಾರ್ಥಿಗಳನ್ನು ಹೈಸ್ಕೂಲ್ ಮುಖ್ಯಾಧ್ಯಾಪಕರು ಮತ್ತು ಅಲ್ಲಿಯ ಶಿಕ್ಷಕರು, ಅಲ್ಲಿಯ ಮ್ಯಾನೇಜ್ಮೆಂಟು ಆಯ್ಕೆ ಮಾಡಬೇಕು. ಅದನ್ನು ನಮ್ಮ ವಾಟ್ಸಪ್ ಚಾನಲ್ಗೆ ತಲುಪಿಸುವಂಥ ವ್ಯವಸ್ಥೆಯನ್ನು 1ನೇ ತಾರೀಕಲ್ಲೂ 31ರೊಳಗೆ ನಮ್ಗೆ ಕಳಿಸ್ಬೇಕು. ಆಮೇಲೆ 2ನೇ ಹಂತದ ಸ್ಪರ್ಧೆಯನ್ನು ಆಫ್ಲೈನ್, ಅಂದರೆ ಇಲ್ಲಿ ಬಂದು ನಮ್ಮ ಗೋರೆ ಕಾಲೇಜಿಗೆ ವಿದ್ಯಾರ್ಥಿಗಳು ಅವರ ಪಾಲಕರೊಟ್ಟಿಗೆ ಬಂದು ಸೆಪ್ಟೆಂಬರ್ 9ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭ ಆಗಲಿಕ್ಕಿದೆ. ನಾವು ಈ ಬಂದಂಥ ವಿಡಿಯೋಗಳನ್ನು ಅದರ ಎಕ್ಸ್ಪರ್ಟ್ಸ್ಗೆ, ಅಂದರೆ ಸಂಗೀತ ಕಲಿಸೋರು ಇರ್ಬೋದು ಅಥವಾ ಒಂದೇ ಮಾತ್ರ ಗೊತ್ತಿರೋರ ಬಗ್ಗೆ ಇರ್ಬೋದು, ಅಂದರೆ ಅದರ ಶ್ರುತಿ, ಅವರ ಉಚ್ಚಾರ, ಇವನ್ನೆಲ್ಲದನ್ನು ನೋಡಿ ನಾವು ಕೊನೆಯ ಹಂತದ ಸ್ಪರ್ಧೆಗೆ 60 ಜನರನ್ನು ಆಯ್ಕೆ ಮಾಡುವಂಥ ವಿಚಾರ ಮಾಡಿದ್ದೇವೆ. 60 ಜನ ನಮ್ಮ ಕಾಲೇಜಿಗೆ ಬರಬೇಕು. ಅವು ಯಾವ ಭಾಗದಿಂದನೂ ಬರ್ಬೋದು, ಮೈಸೂರಿಂದನೂ ಬರ್ಬೋದು, ಬೀದರ್ದಿಂದನೂ ಬರ್ಬೋದು, ಈ ಕಡೆ ಮಂಗಳೂರಿನಿಂದನೂ ಬರ್ಬೋದು. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಇದು ಪ್ರಪ್ರಥಮವಾದಂಥ ಪ್ರಯತ್ನ ನನಗೆ ಗೊತ್ತಿರೋ ಹಾಗೆ. ಸೊ ಬಂದಂಥ 60 ಜನರಲ್ಲಿ ಬೆಳಗ್ಗೆಯಲ್ಲಿ ನಾವು ಸ್ಪರ್ಧೆಯನ್ನು ಮಾಡಿಸ್ತೇವೆ. ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಸಭಾ ಕಾರ್ಯಕ್ರಮದಲ್ಲಿ ಅವರಿಗೆ ಮತ್ತೆ ಪುನಃ ಹಾಡಿಸ್ತೇವೆ ನಾವು. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ನಾವು ಎಲ್ರಿಗೂ ಈ ಸರ್ಟಿಫಿಕೇಟನ್ನು ಕೊಡ್ತೇವೆ. ಮತ್ತು ಮೊದಲನೇ ಬಹುಮಾನ 10,000 ರೂಪಾಯಿ ನಗದು ಬಹುಮಾನ ಇಟ್ಟಿದ್ದೇವೆ, ಅದ್ರ ಜೊತೆಗೆ ಟ್ರೋಫಿ. 2ನೇ ಬಹುಮಾನ ನಾವು 6,000 ರೂಪಾಯಿ ಮತ್ತು 3ನೇ ಬಹುಮಾನ 4,000 ರೂಪಾಯಿ ನಗದು ಬಹುಮಾನ ಮತ್ತು 5 ಜನರಿಗೆ ಸಮಾಧಾನಕರ ಬಹುಮಾನ ತಲಾ 1,000 ರೂಪಾಯಿ ಮತ್ತು ಬಂದಂಥ ಎಲ್ರಿಗೂ ಒಂದು ನಮ್ಮ ಕಿರುಕಾಣಿಕೆಯನ್ನು ಕೊಡುವಂಥ ಒಂದು ವಿಚಾರವನ್ನು ಮಾಡಿದ್ದೇವೆ. ಅಂದರೆ ಇದರ ಎಲ್ಲ ಉದ್ದೇಶ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತ.